ಮಂಡನೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಿಧಾನಸೌಧ, ಕೆಆರ್ ಸರ್ಕಲ್, ಎಂಎಸ್ ಬಿಲ್ಡಿಂಗ್ ಸೇರಿದಂತೆ ಹಲವು ಕಡೆಗಳಲ್ಲಿ ಬಿಗಿ ಭದ್ರತೆ ಇದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸರು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಸಹ ಪೊಲೀಸರು ಬೆಂಗಳೂರಿಗೆ ಆಗಮಿಸಿದ್ದಾರೆ. 25-26ನೇ ಸಾಲಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಗಾತ್ರ ಜಾಸ್ತಿ ಇದೆ. 4.09 ಲಕ್ಷ ಕೋಟಿ ಗಾತ್ರದ ಬಜೆಟ್ನಿಂದ 4.50 ಲಕ್ಷ ಕೋಟಿಗೆ ಈ ಬಾರಿಯ ಬಜೆಟ್ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಳೆದ ವರ್ಷ 1.5 ಲಕ್ಷ ಕೋಟಿ ಸಾಲ ಮಾಡಿದ್ರು. ಈ ಸಲವೂ ಸಹ 1 ಲಕ್ಷ ಕೋಟಿ ಸಾಲ ಜಾಸ್ತಿ ಆಗಬಹುದು ಅನ್ನುವ ಚರ್ಚೆ ಇದೆ. ಚರ್ಚೆ ಮಾತ್ರ ಅಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಅದನ್ನ ಹೇಳಿಕೊಂಡಿದ್ದಾರೆ. ಓಕೆ, ಈಗ ಮತ್ತೆ ನನ್ನ ಕಲೀಗ ವಿನೋದ್ ಕನೆಕ್ಟ್ ಆಗ್ತಾ ಇದ್ದಾರೆ. ವಿನೋದ್, ಈಗಷ್ಟೇ ಒಂದಷ್ಟು ವಿಜುವಲ್ಸ್ನ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಇದು ವಿಧಾನಸೌಧದ ದ್ವಾರಗಳಿಗೆ ಬಹಳ ಹೂವಿನಿಂದೆಲ್ಲ ಅಲಂಕಾರ ಮಾಡಿದ್ದಾರೆ. 26-27ನೇ ಸಾಲಿನ ಆಯವ್ಯಯ ಮಂಡನೆ ಅಂತ. ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿದ್ದಂಥ ಸಿದ್ದರಾಮಯ್ಯನವರು, ಜಾಸ್ತಿ ಯಾವುದೇ ಆಡಂಬರದ ರಾಜಕಾರಣವನ್ನ ಬದುಕನ್ನ ನೋಡಿದಂತಹ ಸಿದ್ದರಾಮಯ್ಯನವರು ತೀರಾ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಆ ರೀತಿಯಾದಂತಹ ಮನಸ್ಥಿತಿಗೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ತಮಗೂ ಗೊತ್ತಿರೋ ಹಾಗೆ ಈ ರೀತಿಯಾದಂತಹ ಡೆಕೋರೇಷನ್ಸ್ ಈ ಹಿಂದೆ ಇದ್ವಾ? ಬಜೆಟ್ ಮಾಡುವಂಥ ಸಂದರ್ಭದಲ್ಲಿ, ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಡೆಕೋರೇಷನ್ಸ್ ಅನ್ನ ನಾವು ವಿಧಾನಸೌಧದಲ್ಲಿ ನೋಡಲಿಕ್ಕೆ ಸಾಧ್ಯ ಇತ್ತಾ ಹೇಗೆ ಅನ್ನುವಂಥದ್ದು ವಿನೋದ್. ಆಮೇಲೆ ಟಿವಿ ವಿಚಾರ ಪ್ರಸ್ತಾಪ ಮಾಡಬೇಕು. ರಾಜ್ಯದ 250ಕ್ಕೂ ಹೆಚ್ಚು ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಟಿವಿಗಳನ್ನು ಅಳವಡಿಕೆ ಮಾಡಿದಾರಂತೆ. ಟಿವಿಗಳ ಮೂಲಕ ಲೈವ್ ಅನ್ನ ನೋಡಬಹುದು, ಬಜೆಟ್ ಲೈವ್ ಅನ್ನ ನೋಡಬಹುದು ಅನ್ನುವ ವಿಚಾರವೂ ಸಹ ಇದೆ. ಏನು ಹೇಳ್ತೀರಿ ವಿನೋದ್ ಇದ್ರ ಬಗ್ಗೆ? ಶಿವಶಂಕರ್, ನೀವು ಹೇಳಿದ್ದು ಸತ್ಯ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿಂಪಲ್ ರಾಮಯ್ಯ ಅಥವಾ ಸರಳ ವ್ಯಕ್ತಿ ಎನ್ನುವ ಮಾತುಗಳು ಈ ಹಿಂದೆ ಕೇಳಿಬಿಡುತ್ತೆ. ಯಾಕಂದ್ರೆ ಅವ್ರು DCM ಆಗಿದ್ದಾಗಲಿ ಮತ್ತೆ ಒಂದು ಈ ಹಿಂದೆ CM ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ CM ಆಗಿ ನಾಯಕ ಆಗಲಿ ಅನಿಸ್ಕೊಂಡಿದ್ರು. ಆದರೆ ಈಗ ಆಗ್ತಕ್ಕಂಥ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನೋಡಿದಾಗ ಸಿಎಂ ಸಿದ್ದರಾಮಯ್ಯ ಸಿಂಪಲ್ ಸಿದ್ದರಾಮಯ್ಯ ಆಗಿಲ್ಲ ಅನ್ನೋದು ಒಂದು ವಾದ. ಯಾಕಂದ್ರೆ ನೋಡಿ, ನಾನೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. DCM ಮನೆಗೆ ಸಿಎಂ ಸಿದ್ದರಾಮಯ್ಯರು ಟಿಫನ್ಗೆ ಹೋದ್ರು, ಬ್ರೇಕ್ಫಾಸ್ಟ್. ಆ ಒಂದು ಸಂದರ್ಭದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಒಂದು ವಾಚ್ ಅನ್ನು ಹಾಕೊಂಡು ಅದನ್ನು ನೋಡಿದಾಗ ಸಿಎಂ ಸಿದ್ದರಾಮಯ್ಯನವರು ಸಿಂಪಲ್ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಅದೇ ಸಮಯದಲ್ಲಿ ಉದ್ಭವವಾಗಿತ್ತು. CM ಆಗಲಿ DCM ಇಬ್ರು ಸೇಮ್ ಕಂಪ್ನಿ ವಾಚ್ ಅನ್ನು ಹಾಕೊಂಡಿದ್ರು. ಸೊ ಅದೊಂದು ಕಡೆ. ಈಗ ನೀವು ವಿಧಾನಸೌಧ ಅಷ್ಟೇ ಒಂದು ಉತ್ತಮ ಉದಾಹರಣೆ ಕೊಟ್ಟರೆ, ಅದಕ್ಕಿಂತ ಒಂದು ಉತ್ತಮ ಉದಾಹರಣೆ ಅಂದ್ರೆ ಒಂದು ಹಾವೇರಿಯಲ್ಲಿ ಒಂದು ಬೃಹತ್ ಒಂದು ಸಮಾವೇಶ ಆಯಿತು. ಕಾಂಗ್ರೆಸ್ ಪಕ್ಷದಿಂದ 1 ಲಕ್ಷಕ್ಕೂ ಅಧಿಕ ಜನಗಳಿಗೆ ಒಂದು ಹಕ್ಕು ಪತ್ರ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಕಂದಾಯ ಇಲಾಖೆಯ ಒಂದು ನೇತೃತ್ವದಲ್ಲಿ ಹಾಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ಟೇಜ್ಗಳಿಗೆಲ್ಲ ಒಂದು ಫ್ರೂಟ್ಸ್ಗಳ ಮುಖಾಂತರ, ಹಣ್ಣುಗಳ ಮುಖಾಂತರ ಅಲಂಕಾರ ಮಾಡಿದ್ರು. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಂಪಲ್ ರಾಮಯ್ಯ ಹೋಗಿ ಇದೀಗ ಆಡಂಬರದ ರಾಮಯ್ಯ ಆಗಿದ್ದಾರೆ ಅನ್ನೋದು ಪ್ರಶ್ನೆಗಳು ಚರ್ಚೆ ಆಗ್ತದೆ. ಯಾಕಂದ್ರೆ ನೋಡಿ, ಈ ಹಿಂದೆ ಅಂತವು ಕೆಲವರು ಪ್ರಾಶಸ್ತ್ಯವನ್ನು ಕೊಡ್ತಿರಲಿಲ್ಲ. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಕೇವಲ ಬುಕ್ಗಳನ್ನು ಮಾತ್ರ ಕೊಡಿ ಅನ್ನೋ ಮಾತುಗಳನ್ನ ಹೇಳ್ತಿದ್ರು. ಆದರೆ ಇದೀಗ ಪ್ರಸ್ತುತವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆಡಂಬರದ ಸಿದ್ದರಾಮಯ್ಯ ಆಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಯಾಕಂದ್ರೆ ಇದೇ ಒಂದೇ ವಿಚಾರವಲ್ಲ, ಸಾಕಷ್ಟು ವಿಚಾರಗಳು ನಮ್ಮ ಕಣ್ಣು ಮುಂದೆ ಕಾರ್ಯಕ್ರಮಗಳಲ್ಲಿ ಎಷ್ಟೊಂದು ಹೈಫೈ ಆಗಿ ಮಾಡೋದಾಗಿರಲಿ, ಜೊತೆಗೆ ಅದಕ್ಕೆ ಖರ್ಚು ವೆಚ್ಚ ಆಗಿರಲಿ, ಎಷ್ಟೊಂದು ಕೋಟಿಗಟ್ಟಲೆ ಬರ್ತಿದೆ. ಈಗ ನೀವು ಇವಾಗಲೇ ಹೇಳಿದ್ರಿ, ಒಂದು ಬಸ್ ಸ್ಟಾಪ್ಗಳಲ್ಲಿ ಶಿವಶಂಕರ್, ಪ್ರಸ್ತುತವಾಗಿ ರಾಜ್ಯ ಸರ್ಕಾರಕ್ಕೆ ಬಸ್ ಸ್ಟಾಪ್ಗಳಲ್ಲಿ ಒಂದು ಬಜೆಟ್ ಮಂಡನೆ ಆಗ್ತಕ್ಕಂಥ ದೃಶ್ಯವನ್ನು ಪ್ಲೇ ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಅನ್ನೋದು ವಿರೋಧ ಪಕ್ಷಗಳ ವಾದ. ಯಾಕಂದ್ರೆ ನೋಡಿ, ಸಾರ್ವಜನಿಕರು ಈಗ ಎಲ್ಲರೂ ನಾವು ಟೆಕ್ನಾಲಜಿ ಯುಗದಲ್ಲಿ ಇರ್ತೀವಿ. ಟೆಕ್ನಾಲಜಿ ಯುಗದಲ್ಲಿ ಇದ್ದಂಥ ಸಂದರ್ಭ LG 4 ಎಲ್ಲರ ಹತ್ರ 4G 5G ಫೋನ್ ಇದೆ. ಫೋನಲ್ಲಿ ನೋಡೋದು ಬಿಟ್ಟು ಯಾರೇ ಒಂದು ಬಸ್ ಸ್ಟಾಪ್ಗಳಲ್ಲಿ ನೋಡ್ತಾರೆ ಅಂದ್ರೆ, ಬಸ್ ಸ್ಟಾಪ್ಗಳಲ್ಲಿ ನೋಡಿ ಒಂದು ಬಜೆಟ್ ಬಗ್ಗೆ ತಿಳ್ಕೊಳ್ಳುವಂಥ ಮನಸ್ಥಿತಿಗಳು ಯಾವ ಜನರ ಹತ್ರ ಇದೆ? ಯಾಕಂದ್ರೆ ನಾವೇ ಒಂದು ಏನಾದರೂ ವಿಡಿಯೋ ನೋಡ್ತಕ್ಕಂಥ ಸಂದರ್ಭದಲ್ಲಿ 10 ಸೆಕೆಂಡ್ ಮೇಲೆ ಹೆಚ್ಚಿಗೆ ನೋಡಲ್ಲ. ಸೊ ಹಾಗಾಗಿ ರಾಜ್ಯದ ಜನತೆಗೆ ಒಂದು ಇದರ ಫಲ ಸಿಗುತ್ತಾ, ಒಂದು ವಿಸಲ್ಸ್ಗಳು ನೋಡ್ಬೋದಾ, ಬಜೆಟ್ ಅನ್ನು ಪ್ರತಿನ ನೋಡ್ಬೋದಾ ಒಂದು ನೇರವಾಗಿ ಸೆಷನ್ ಅನ್ನೋದು ಇದೀಗ ಪ್ರಶ್ನೆ. ಅದು ಪ್ರಸ್ತುತವಾಗಿ ಬಸ್ ಸ್ಟಾಪ್ಗಳಲ್ಲಿ ಈ ತರ ಒಂದು ಡಿಸ್ಪ್ಲೇ ಮಾಡೋದು, ಬಜೆಟ್ ಮಾಡಿ ಓದ್ತಿರೋದು ಡಿಸ್ಪ್ಲೇ ಮಾಡೋದು ಸದ್ಯಕ್ಕೆ ಇನ್ನೂ ಅವಶ್ಯಕತೆ ಇರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಇದನ್ನು ಮಾಡಿದೆ ಅಂದ್ರೆ ಇನ್ನೊಂದು ಬಿಹೈಂಡ್ ದಿ ರೀಸನ್ಗಳು ಇರ್ತಾವಲ್ಲ. ಯಾಕಂದ್ರೆ ಈ ಹಿಂದೆ 16 ಬಜೆಟ್ ಅಲ್ಲಿ ಮಾಡದೇ ಇರೋದು 17 ಬಜೆಟ್ ಅಲ್ಲಿ ಯಾಕೆ ಮಾಡಿದ್ರು? ಒಂದು ತಮ್ಮ ಕೊನೆ ಬಜೆಟ್ ಅಂತಾನೆ ಅಂದ್ರೆ ರಾಜಕೀಯವಾಗಿ ಚರ್ಚೆ ಆಗ್ತಿರೋದು, ನಾವು ಮಾತುಗಳನ್ನ ಹೇಳ್ತಿರೋದು ಕಾಂಗ್ರೆಸ್ ವಲಯದಲ್ಲಿ. ತಮ್ಮ ಕೊನೆ ಬಜೆಟ್ ಅಂತಂದು ಈ ತರ ಮಾಡ್ತಿದಾರ ಅಥವಾ ಹೈಕಮಾಂಡ್ ನಾಯಕರ ಸಂದೇಶ ಬಂದಿದೆ ಅಂತ ಮಾಡ್ತಿದಾರ? ಯಾಕೆ ಈ ತರ ಮಾಡ್ತಿದ್ರೆ ಅನ್ನೋದು ಇದೀಗ ಒಂದು ಗೊಂದಲಕ್ಕಿಂತ ಒಂದು ಕ್ಯೂರಿಯಾಸಿಟಿ ಆಗಿದೆ. ಆದ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯರು ಉತ್ತರ ಕೊಡಬೇಕಂತ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಉತ್ತರ ಕೊಡಬೇಕು. ಅಲ್ಲಿ ತನಕ ಇದು ಒಂದು ರಹಸ್ಯದ ಗೂಡಾಗಿರುವ ಸಾಧ್ಯತೆಗಳು ದಟ್ಟವಾಗಿದೆ. ಶಿವಶಂಕರ್, ಓಕೆ ವಿನೋದ್. ಆಮೇಲೆ ಮತ್ತೊಂದು ವಿಚಾರ, ಈ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ರಾಜ್ಯದಲ್ಲಿ. ಅದು ಮಹದಾಯಿ ಯೋಜನೆ ಆಗಿರ್ಬೋದು, ನಮ್ಮ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಆಗಿರಬಹುದು, ಎತ್ತಿನಹೊಳೆ ಯೋಜನೆ,
ಎತ್ತಿನಹೊಳೆ ಯೋಜನೆಯಲ್ಲಿ ಎಷ್ಟು ಕಿಲೋಮೀಟರ್ ಪೈಪ್ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿಯವರೆಗೂ ಸಹ ಕರೆಕ್ಟ್ ಆಗಿರ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ಮತ್ತು ಡಾಟಾ ಸಿಗ್ತಾ ಇಲ್ಲ. ಇದೆಲ್ಲದರ ನಡುವೆ ಮೇಕೆದಾಟು ಯೋಜನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೊರೋನಾ ಸಂದರ್ಭದಲ್ಲಿ ಮೂಗಗ್ ಮಾಸ್ಕ್ ಹಾಕೊಂಡು ಬೇಡ ಪಾದಯಾತ್ರೆ ಅಂದ್ರೂ ಸಹ ಕೊರೋನಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನೆಲ್ಲ ಗಾಳಿಗೆ ತೂರಿ ಅವರು ಪಾದಯಾತ್ರೆಯನ್ನ ಮಾಡಿ ಅದಾದ್ಮೇಲೆ ಎಲೆಕ್ಷನ್ಗೂ ಮುಂಚಿತವಾಗಿ ನಡೆಸಿದಂಥ ಪಾದಯಾತ್ರೆಯ ಮೂಲಕ ರಾಮನಗರ ಭಾಗದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ದಾಖಲು ಮಾಡಿದ್ದೆಲ್ಲವನ್ನೂ ನಾವು ಗಮನಿಸ್ತಿದ್ದೀವಿ. ಈ ಸಾಲು ಸುಮಾರು 6ರಿಂದ 7 ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನೀರಾವರಿ ಯೋಜನೆಗಳಿಗೆ ಬೂಸ್ಟಪ್ ಕೊಡ್ತಾ ಇರುತ್ತೆ? ಯಾಕಂದ್ರೆ ತಾವೇ ಹೇಳ್ತಾ ಇದ್ರಿ, ಸುಮಾರು 70ರಿಂದ 80 ಸಾವಿರ ಕೋಟಿ ಕೃಷ್ಣಾ ಮೇಲ್ದಂಡೆ ಯೋಜನೆ, 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಬೇಕಾಗಿದೆ. 7ರಿಂದ 8 ಜಿಲ್ಲೆಗಳು ಇದರಿಂದ ಅನುಕೂಲವನ್ನ ಪಡ್ಕೊಳ್ಳುತ್ತೆ ಅನ್ನುವ ವಿಚಾರ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿಯವರೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡದೇ ಇರ್ತಕ್ಕಂಥದ್ದು ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ಕೊಂಡಿದ್ರು. ವಿನೋದ್, ಪ್ರತಿ ವರ್ಷ ಬಜೆಟ್ನಲ್ಲಿ 8ರಿಂದ 10 ಸಾವಿರ ಕೋಟಿನ ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಟ್ಟು ಆದಷ್ಟು ಬೇಗ ಕಾಮಗಾರಿ ತ್ವರಿತವಾಗಿ ಮುಗಿಯೋ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತ. ಆದ್ರೆ ಇಲ್ಲಿಯವರೆಗೆ ಅದರ ದಿಕ್ಕು ದಿಸೆ ನಮಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಅಂತ? ಶಿವಶಂಕರ್, ನೀವು ಹೇಳ್ದಂಗೆ ನಾವು ಬೇರೆ ಯಾವುದು ನಾವು ಈ ನೀರಾವರಿ ಯೋಜನೆ ತೆಗೆದುಬೇಡ, ಕೇವಲ ಒಂದೇ ಒಂದು ಮೇಕೆದಾಟು ಯೋಜನೆ ಬಗ್ಗೆ ನಾನು ನಿಮಗೆ ಒಂದು ಸ್ಪಷ್ಟತೆ ಕೊಡ್ತೀನಿ. ಯಾಕಂದ್ರೆ ಇದೇ DCM ಡಿ ಕೆ ಶಿವಕುಮಾರ್ ಪ್ರಸ್ತುತವಾಗಿ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಚುನಾವಣಾ ಪೂರ್ವ ಏನು ಹೇಳಿದ್ರು, ಮೇಕೆದಾಟು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮೇಕೆದಾಟುವನ್ನೇ ನಾವು ಮಾಡ್ತೀವಿ, ಅದೇ ನಮ್ಮ ಫಸ್ಟ್ ಆದ್ಯತೆ ಅಂತ ಹೇಳಿದ್ರು. ಆದರೆ ಸರ್ಕಾರ 3 ವರ್ಷ ಆಯಿತು ಅಸ್ತಿತ್ವಕ್ಕೆ ಬಂದು, ಇದುವರೆಗೆ ಯಾಕೆ ಮಾಡಿಲ್ಲ? ಯಾಕಂದ್ರೆ ಈಗ ನೋಡಿ, ತಮಿಳುನಾಡಕ್ಕೆ ಖ್ಯಾತಿ ತೆಗ್ತಿದೆ ಅಂತ. ತಮಿಳುನಾಡಲ್ಲಿ ಇರೋದು ಯಾರು ಸರ್ಕಾರ? ಇದೇ DMK ಸರ್ಕಾರ. DMK ಸರ್ಕಾರ ಯಾರ ಜೊತೆ ಅಲಯನ್ಸ್ ಅಲ್ಲಿ ಇರೋದು? ಇದೇ ಇಂಡಿ ಕೂಟದ ಅಲಯನ್ಸ್ ಅಲ್ಲಿ ಇರೋದು. ಅಲ್ಲಿ ಅವ್ರಿಗೆ ಕಡಿಮೆ ಮಾಡೋಕ್ಕಾಗ್ತಿಲ್ವ ಹಾಗಾದ್ರೆ? ಯಾಕಂದ್ರೆ ಇವರು ರಾಜ್ಯದ ನಾಯಕರು, ಕಾಂಗ್ರೆಸ್ ನಾಯಕರು ಒಂದು ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಒಂದು MK ಸ್ಟಾಲಿನ್ ಸಪೋರ್ಟ್ ಮಾಡ್ತಾರೆ, MK ಸ್ಟಾಲಿನ್ ಕರ್ನಾಟಕ CM ಸಪೋರ್ಟ್ ಮಾಡ್ತಾರೆ. ಈ ವಿಚಾರದಲ್ಲಿ ಯಾಕೆ ಮಾಡ್ತಿಲ್ಲ ಅಂದ್ರೆ ನೋಡಿ, ನಾವು ನಮ್ಮ ರಾಜ್ಯದ ನಾಯಕರು ತಮಿಳುನಾಡು ಒಂದು ರಾಜಕೀಯ ನಾಯಕರು ನೋಡಿ ಕಲಿಬೇಕು, ನೆಲೆ ಅಜ್ಜಲ ಭಾಷೆ ವಿಚಾರದಲ್ಲಿ. ಆದರೆ ಪ್ರಸ್ತುತವಾಗಿ ನಮ್ಮ ರಾಜ್ಯದ ಪರಿಸ್ಥಿತಿಗಳು ಇಲ್ಲ. DCM ಡಿ ಕೆ ಶಿವಕುಮಾರ್ ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಈ ಹಿಂದೆ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ್ವಿ, ಇದಕ್ಕೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ, ತಮಿಳುನಾಡು ಸರ್ಕಾರದ ಖ್ಯಾತಿ ಇದೆ ಅಂದ್ಬಿಟ್ಟು ಸ್ವತಃ DCM ಡಿ ಕೆ ಶಿವಕುಮಾರ್ ಎಷ್ಟೋ ಬಾರಿ ಹೇಳಿದ್ರೆ, ಅಂದ್ರೆ ತಮಿಳುನಾಡು ಸರ್ಕಾರನ ಇವರು ಒಂದು ಬ್ಯಾಲೆನ್ಸ್ ಮಾಡುವಷ್ಟು, ಅವರ ಮನವರಿಕೆ ಮಾಡುವಷ್ಟು ಕೆಪಾಸಿಟಿ ಇಲ್ವಾ? ಹಾಗಾದ್ರೆ ಇವರು ಮೈತ್ರಿಯಲ್ಲಿ ಏನು ಮಾಡ್ತಿದ್ದಾರೆ ಹಾಗಾದ್ರೆ? ಯಾಕಂದ್ರೆ ನಾವು ಮೈತ್ರಿಯಲ್ಲಿ ರಾಜಕೀಯ ನೋಡಬೇಕು ಮತ್ತು ರಾಜ್ಯದ ಅಭಿವೃದ್ಧಿ ನೋಡ್ಬೇಕಾದ್ರೆ ಪ್ರಸ್ತುತವಾಗಿ ಈ ಮೈತ್ರಿಯಲ್ಲಿ ರಾಜ್ಯದ ಅಭಿವೃದ್ಧಿ ನೋಡ್ತಾ ಇಲ್ಲ. ಅದೊಂದು ಕಡೆ ನೀವು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಹೇಳಿದ್ರಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3ಗೆ ರಾಜ್ಯ ಸರ್ಕಾರ ಎಲ್ಲ ಮಾಡೋಕೆ ಮುಂದಾಗಿದೆ. ಆದರೆ ಇದು ಅಂತಾರಾಜ್ಯ ಪ್ರಾಜೆಕ್ಟ್ ಆಗಿರೋ ಕಾರಣದಿಂದ ಒಂದು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡಬೇಕು, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಜೊತೆಗೆ ಮಹಾರಾಷ್ಟ್ರದ ಖ್ಯಾತಿ ಇದೆ, ಯಾಕಂದ್ರೆ ಕೃಷ್ಣಾ ನದಿ ಮಹಾರಾಷ್ಟ್ರದ ಮೂಲಕ ಹರಿಯುವ ಕಾರಣದಿಂದ ಒಂದು ಮಹಾರಾಷ್ಟ್ರ ಸರ್ಕಾರದ ಒಂದು ಖ್ಯಾತಿ ಇದೆ. ಆದರೆ ಮಹಾರಾಷ್ಟ್ರ ಸರ್ಕಾರವನ್ನು ಕೋರ್ಟ್ ಮುಖಾಂತರ ಹೋಗಿ ಅಲ್ಲಿಂದ ಒಂದು ಕಾನೂನು ಹೋರಾಟ ಮಾಡಬಹುದಲ್ಲ? ಅಂದ್ರೆ ಎಲ್ಲೋ ಒಂದು ಕಡೆ, ಇದೊಂದು ಕಡೆ ಇನ್ನು ಭದ್ರಾ ಮೇಲ್ದಂಡೆ ಹೇಳಿದ್ರು, ಭದ್ರಾ ಮೇಲ್ದಂಡೆ ಯೋಜನೆಗೂ ಆಂಧ್ರ ಪ್ರದೇಶದ ಒಂದು ವಾದ ಇದೆ, ಅಂದ್ರೆ ಅದಕ್ಕಿಂತ ಸಮಸ್ಯೆ ಇದೆ. ಆದರೆ ಇವುಗಳೆಲ್ಲ ನಾಯಕರುಗಳನ್ನ ಒಂದು ರಾಜಕೀಯವಾಗಿ ಎಲ್ಲ ಪಕ್ಷಾತೀತವಾಗಿ ಹೋಗಿ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ರಾಜ್ಯದ ನಾಯಕರಲ್ಲಿ ಇಲ್ಲ. ಬರೀ ಕೇವಲ ರಾಜಕೀಯದಲ್ಲಿ ಮಗ್ನರಾಗಿದ್ರೆ, ಆದ್ರೆ ರಾಜ್ಯ ಸರ್ಕಾರ ತಮ್ಮ ಹಕ್ಕನ್ನು ಮಾಡಬೇಕಲ್ಲ. ಕೋರ್ಟ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಇವರು? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಇರೋದೇನಕ್ಕೆ? NGT ಇರೋದು ಏನಕ್ಕೆ? ಸೊ ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ದನ್ನ ಇವರು ಸಮಸ್ಯೆಗಳನ್ನು ಮತ್ತೆ ನೀರಾವರಿ ಯೋಜನೆಗಳನ್ನು ಸರಿಪಡಿಸುವಂತ ಕೆಲಸಗಳನ್ನ ಆ ಕಡೆ ಗಮನ ಹರಿಸಿಲ್ಲ. ಕುರ್ಚಿ ಕಿತ್ತಾಟದ ಮಧ್ಯೆ ಮತ್ತು ಗ್ಯಾರಂಟಿ ಯೋಜನೆಗಳ ಮಧ್ಯೆ ಇದೀಗ ಮಗ್ನರಾಗಿದ್ದಾರೆ. ಯಾಕಂದ್ರೆ ಈ ಎತ್ತಿನಹೊಳೆ ಅಷ್ಟೇ ಅಲ್ಲ, ಹೇಮಾವತಿ ಕೆನಾಲ್ ಆಗಿರಬಹುದು, ಇನ್ನು ಹಲವಾರು ಯೋಜನೆಗಳು ರಾಜ್ಯದಲ್ಲಿ ಕಾಮಗಾರಿಗಳು ಇದಾವೆ ಶಿವಶಂಕರ್.